ನೂತನವಾಗಿ ಹಾರೋಹಳ್ಳಿ ತಾಲೂಕು ರಚನೆಯಾದ ಹಿನ್ನೆಲೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದ ಎಚ್.ಡಿ.ಕೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಗುಡುಗಿದ್ರು. ಮಂಡ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ರೈತ ಸಂಘದ ಕುತಂತ್ರದಿಂದ ನಿಖಿಲ್ನನ್ನ ಸೋಲಿಸಿದ್ರು ಅಂತ ಕಿಡಿಕಾರಿದರು. ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ದ, ಆದರೆ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಎಲ್ಲ ಸೇರಿ ಕುತಂತ್ರದ ರಾಜಕಾರಣದಲ್ಲಿ ತೊಂದರೆ ಆಯಿತು. ಆ ಮಂಡ್ಯ ಜಿಲ್ಲೆಯ ಸೋಲನ್ನ ರಾಮನಗರ ತಾಲೂಕಿನಲ್ಲಿ ಅದನ್ನ ತಲೆಯಲ್ಲಿಟ್ಟುಕೊಂಡು ಭಯ ಬೀಳಬೇಕಾಗಿಲ್ಲ ನಿಖಿಲ್ ಕುಮಾರಸ್ವಾಮಿ. ನನಗೆ ವಿಶ್ವಾಸ ಇದೆ, ನಾನು ಅವನಿಗೆ ಬೇಡ ರಾಜಕೀಯ. ನಿಖಿಲ್ ಮಾತನಾಡಿದ್ದು, ಮಂಡ್ಯದಲ್ಲಿ ನಾನು ಟೆಕ್ನಿಕಲ್ ಆಗಿ ಸೋತೆ, ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಸೇರಿ ಸೋಲಿಸಿದ್ರು, ಆದ್ರೆ ಅದು ರಾಮನಗರದಲ್ಲಿ ನಡೆಯೋದಿಲ್ಲ ಅಂತ ನಿಖಿಲ್ ಟಾಂಗ್ ಕೊಟ್ಟರು. 19ರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಇಡೀ ರಾಜ್ಯ ಅವತ್ತೇನು ಮಂಡ್ಯ ಚುನಾವಣೆನ ಗಮನಿಸ್ತು. ಆ ಸಂದರ್ಭದಲ್ಲೂ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರ್ಕೊಂಡು ಅವತ್ತು ನಿಖಿಲ್ ಕುಮಾರಸ್ವಾಮಿನ ಸೋಲಿಸಿದ್ರು. ಆದರೆ ಆ ಸೋಲ್ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಮತ್ತೆ ಹೇಳ್ತೀನಿ, ಪುಟ್ಟರಾಜಣ್ಣ ಅವರು ಗೆದ್ದಾಗ ಸಂಸದರಾದಾಗ 5.25 ಲಕ್ಷ ಜನ ಮತ ನೀಡಿದ್ರು. ನಾ ಸೋತಾಗ 5.25 ಲಕ್ಷ ಜನ. ಇನ್ನು ಸಮಾರಂಭಕ್ಕೆ ಬಂದ ಜನರಿಗೆ ಭರ್ಜರಿ ಬಾಡೂಟ ವ್ಯವಸ್ಥೆ ಮಾಡಲಾಗಿತ್ತು. ಬಾಡೂಟದಲ್ಲಿ ಮುದ್ದೆ, ಮಟನ್, ಸಾಂಬಾರ್, ಚಿಕನ್ ಫ್ರೈ, ಬೋಟಿ, ಮೊಟ್ಟೆ ಕೊಡಲಾಯಿತು. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಪುಟ್ಟು ಅಂಚಿನಪ್ಪನಿಂದ ಬಾಡೂಟ ಆಯೋಜನೆ ಮಾಡಲಾಗಿತ್ತು. ಬಾಡೂಟಕ್ಕಾಗಿ ನೀನಾ ಅಂತ ಮತದಾರರು ಮುಗಿಬಿದ್ದಿತ್ತು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕುನ್ನೂರು ಗ್ರಾಮದಲ್ಲಿ ಆದಿನಾಥ ತೀರ್ಥಂಕರ ಭಗವಾನ್ಕ ಪ್ರತಿಷ್ಠಾ ಮಹೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಭಾಗಿಯಾಗಿದ್ದರು. ಹಾಗೆ ಅಭಿಷ್ಟಾಜ್ಞಾನ ಭಾಸ್ಕರ ಮುನಿಶ್ರೀ ಪುಣ್ಯಸಾಗರ ಮಹಾರಾಜರು, ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿ ಸಹ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ, ಶಿಗ್ಗಾವಿ ಭಾಗದಲ್ಲಿ ಜೈನ ಧರ್ಮದ ಸಂಘಟನೆ ತುಂಬಾ ಅಚ್ಚುಕಟ್ಟಾಗಿ ಆಚರಣೆ ಮಾಡಲಾಗುತ್ತೆ. ಪೂಜ್ಯರು ನನಗೆ ಜೈನ ಧರ್ಮದ ಪುಸ್ತಕ ಕೊಟ್ಟಿದ್ರು, ಅದನ್ನ ನಾನು ಓದಿ ದೇವರ ಜಗಲಿ ಮೇಲೆ ಇಟ್ಟಿದ್ದೇನೆ. ಜೈನ ಧರ್ಮದ ವಿಚಾರಗಳಿಗೆ ನಾನು ಮನಸೋತಿದ್ದೇನೆ ಅಂತ ಹೇಳಿದರು. ತ್ಯಾಗದ ಆಧಾರದ ಮೇಲಿರುವಂತಹ ಚಿಂತನೆಗಳಿಂದ ಹುಟ್ಟಿರುವಂತಹ ಜೈನ ಧರ್ಮ ಅಹಿಂಸೆ, ಸತ್ಯ ಮತ್ತು ಅಹಿಂಸೆ ಆಧಾರದ ಮೇಲೆ. ಅಹಿಂಸೆ ಪರಮೋ ಧರ್ಮ. ಜೈನ ಧರ್ಮವನ್ನು ಆಚರಣೆ ಮಾಡೋದು ಬಹಳ ಕಷ್ಟ. ಅದನ್ನು ಅತ್ಯಂತ ನಿಷ್ಠೆಯಿಂದ ಪರಿಪಾಲನೆ ಮಾಡಿ. ಸಿಎಂ ಬೊಮ್ಮಾಯಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು. ಸಿಎಂ ಬೊಮ್ಮಾಯಿ ಮಗುವಿನ ಮನಸ್ಸಿನವರು ಅಂತ ಗುಣಗಾನ ಮಾಡಿದರು. ಸಿಎಂ ಆಗಬೇಕಂತ ನನ್ನ ಆಶೀರ್ವಾದ. ಜಾತ್ರೆ ನಿವಾಸವನ್ನ ನಾ ಹೇಳಿಲ್ಲ ಬಿಟ್ಟಿಲ್ಲ, ಏನು ನಿವೇದನೆ ಮಾಡ್ಕೊಂಡಿಲ್ಲ. ಇವರಾಗೇನ ಅಲ್ಲೇ ಅದನ್ನ 3 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದನ್ನ ನಾಳೆ ಗುದ್ಲಿ ಪೂಜೆ ಇವರ ಕೈ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಸೊಗಡು ಶಿವಣ್ಣ ಜೋಳಿಗೆ ಹಿಡಿದು ಠೇವಣಿ ಹಣ ಸಂಗ್ರಹಿಸಿದ್ದಾರೆ. ಎನ್ಆರ್ ಕಾಲೋನಿಯಲ್ಲಿ ಸೊಗಡು ಶಿವಣ್ಣ ವಿನೂತನವಾಗಿ ಪ್ರಚಾರ ಮಾಡಿದ್ರು. ಕಾಳಮ್ಮ, ದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಜೋಳಿಗೆ ಹಿಡಿದು ಮತಯಾಚನೆ ಮಾಡಿದ್ರು. ಈ ವೇಳೆ ಜೋಳಿಗೆಗೆ ಮತದಾರರು ಹಣ ಹಾಕಿ ಆಶೀರ್ವಾದ ಮಾಡಿದ್ರು. ಮಂಗಳೂರಿನ ಕಾವೂರಿನ ಶಾಂತಿನಗರದ ಬಿಜೆಪಿ ವಿಜಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಮಾತನಾಡುತ್ತಿದ್ದಾಗ ಆಜಾನ್ ಕೂಗಿದ್ದಕ್ಕೆ ವ್ಯಂಗ್ಯವಾಡಿದ್ದಾರೆ. ನಂಗೆಲ್ಲ ಹೋಗಿದ್ರು ಇದೊಂದು ತಲೆನೋವು. ಸುಪ್ರೀಂ ಕೋರ್ಟ್ ಆದೇಶ ಇದ್ದು ಇಂದಲ್ಲ ನಾಳೆ ಇದು ಖತಮ್ ಆಗಲಿದೆ ಎಂದಿದ್ದಾರೆ. ಅದೇ ಮೈಕ್ನಲ್ಲಿ ಕೂಗಿದ್ರೆ ಮಾತ್ರ ನಾ ಅಲ್ಲಾಗೆ ಕೇಳಿಸೋದು ಅಂತಾನೆ ವಿವಾದಿತ ಮಾತುಗಳನ್ನು ಆಡಿದ್ದಾರೆ. ಸಂಸದ ಮುನಿಸ್ವಾಮಿ, ಸಚಿವ ಆರ್ ಅಶೋಕ್ ಅಪಘಾತಕ್ಕೀಡಾದ ಗಾಯಾಳುವನ್ನ ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ. ಎಸ್ಕಾಟ್ ವಾಹನದಲ್ಲಿ ಗಾಯಾಳು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು, ಗಾಯಾಳು ಮರಕ್ಕೆ ಡಿಕ್ಕಿ ಹೊಡೆದು ನರಳಾಡ್ತಾ ಇದ್ದ. ವಿಜಯ ಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದ ಉಭಯ ನಾಯಕರು ಈತನನ್ನ ರಕ್ಷಣೆ ಮಾಡಿದ್ದಾರೆ. ಇಂದಿನಿಂದ ಬಜೆಟ್ ಅಧಿವೇಶನ ಪುನರಾರಂಭವಾಗಲಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲು ವಿರೋಧ ಪಕ್ಷಗಳು ಸಜ್ಜಾಗ್ತಿವೆ. ಅಧಿವೇಶನ ಶುರುವಾಗುವ ಮುನ್ನವೇ ವಿರೋಧ ಪಕ್ಷಗಳು ಸೇರಿ ಸಭೆ ನಡೆಸಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸರ್ಕಾರದ ವಿರುದ್ಧ ಮುಗಿಬೀಳಲು ನಾಯಕರು ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಹಾವೇರಿಯಲ್ಲೊಂದು ಹೃದಯ ಸ್ಪರ್ಶಿ ಘಟನೆಯೊಂದು ನಡೆದಿದೆ. ಗರ್ಭಿಣಿ ಹೆಣ್ಣು ಶ್ವಾನಕ್ಕೆ ಇನ್ನೊಂದು ಶ್ವಾನ ರಕ್ತ ಕೊಟ್ಟಿದೆ. 2 ತಿಂಗಳ ಗರ್ಭಿಣಿ ಜಿಪ್ಪಿ ಹೆಸರಿನ ಶ್ವಾನಕ್ಕೆ ಜಿಮ್ಮಿ ಹೆಸರಿನ ಶ್ವಾನ ರಕ್ತದಾನ ಮಾಡಿದೆ. ಲಿಖಿತ ಹದಳಾಗಿ ಅನ್ನೋರಿಗೆ ಸೇರಿದ ಶ್ವಾನಕ್ಕೆ ಅನಾರೋಗ್ಯದ ಹಿನ್ನೆಲೆ ಜಿಮ್ಮಿಯ ದೇಹದಿಂದ 350 ml ರಕ್ತ ತೆಗೆದು ಜಿಪ್ಪಿಗೆ ವೈದ್ಯರು ಹಾಕಿದ್ದಾರೆ. ಶ್ವಾನಗಳ ಮಾನವೀಯ ಕಾರ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ.
ವಕೀಲನ ಕಾರು ಅಡ್ಡಗಟ್ಟಿ ಹಲ್ಲೆಗೆ ಯತ್ನಿಸಿರೋ ಘಟನೆ ಬೆಂಗಳೂರಿನ ಹೆಬ್ಬಾಳ ರಿಂಗ್ ರಸ್ತೆ ಬಳಿ ನಡೆದಿದೆ. ವಕೀಲ ಹುಸೇನ್ ಅನ್ನುವರ ಕಾರನ್ನ ಕಿಡಿಗೇಡಿಗಳು ಮಾರಕಾಸ್ತ್ರಗಳನ್ನು ಬಳಸಿ ಜಖಂಗೊಳಿಸಿದ್ದಾರೆ. 2 ಬೈಕಲ್ಲಿ ಬಂದ ಪುಂಡರಿಂದ ಈ ಕೃತ್ಯ ನಡೆದಿದ್ದು, ಈ ಸಂಬಂಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆ ಡಿವೈಡರ್ಗೆ ಬೈಕ್ ಡಿಕ್ಕಿಯಾದ ಪರಿಣಾಮ ಬಾಲಕ ಮೃತಪಟ್ಟಿರುವ ಘಟನೆ ಮೆಜೆಸ್ಟಿಕ್ ಬಳಿಯ ಗೂಡ್ಶೆಡ್ ರಸ್ತೆಯಲ್ಲಿ ನಡೆದಿದೆ. ಜನವಸತಿ ಪ್ರದೇಶಕ್ಕೆ ಕಾಡಾನೆಯೊಂದು ನಿನ್ನೆ ಕಾಲಿಟ್ಟು ದಾಂಗುಡಿ ನಡೆಸಿರುವ ಘಟನೆ ದಾಂಡೇಲಿ ತಾಲೂಕಿನ ಅಂಬೇವಾಡಿ ನವಗ್ರಾಮದ ಬಳಿ ನಡೆದಿದೆ. ಇದೇ ವೇಳೆ ಬಾಳೆ ಅಡಿಕೆ ತೋಟಕ್ಕೆ ನುಗ್ಗಿ ಬೆಳೆ ನಾಶಪಡಿಸಿದ್ದು, ಬಳಿಕ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನ ಕಾಡಿಗಟ್ಟಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಚಿರತೆ ಆತಂಕ ಮೂಡಿಸಿದೆ. ಹೊಸಪೇಟೆ ತಾಲೂಕಿನ ಹಂಪಿ ಪವರ್ ಹೌಸ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲಿನ ಜನರಲ್ಲಿ ಭಯ ಹುಟ್ಟಿಸಿದೆ. ಕಳೆದ ಬುಧವಾರವೂ ಕಾಣಿಸಿಕೊಂಡಿತ್ತು ಚಿರತೆ, ಈಗ ಮತ್ತೆ ಕಾಣಿಸಿಕೊಳ್ತಿದ್ದು ರಾತ್ರಿ ಹೊತ್ತು ಓಡಾಡೋದಕ್ಕೆ ಜನ ಭಯ ಪಡ್ತಿದ್ದಾರೆ. ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ.